ಫಲಿತಾಂಶ ಆ ರೀತಿ ಬರುತ್ತೆ ಅಂತ ಇತ್ತ ಸರ್ ನಿರೀಕ್ಷೆ? ನಿರೀಕ್ಷೆ ಇರಲಿಲ್ಲ. ಆದರೂ ಕೂಡ 15 ವರ್ಷ ಆಳ್ವಿಕೆ ಇತ್ತು, ನೆಗೆಟಿವ್ ಕೂಡ ಇತ್ತು. ಅದು ಅವರ ಓವರ್ಲುಕ್ ಮಾಡಲಿಕ್ಕೆ ಹೋದ್ರು, ಆಗಲಿಲ್ಲ. ಮತ್ತು ಅವ್ರ ಮುಂಚೆಯಿಂದ BJP ಅವರು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಅವಕಾಶಗಳನ್ನು ಬಳಸ್ಕೊಂಡ್ರು. ಇವರು ಓವರ್ ಇದರಲ್ಲಿದ್ದರು ನಾವು ಗೆಲ್ತೀವಿ ಅಂತ. ಸೊ ಹೀಗಾಗಿ ಯಾವುದೇ ಆದರೂ ಒಂದು 15 ವರ್ಷ ನಂತರ ನೆಗೆಟಿವ್ ಇದ್ದೇ ಇರ್ತದೆ. ಸೊ ಅದ್ರ ಲಾಭ ನ್ಯಾಚುರಲ್ ಆಗಿ BJPಗೆ ಆಗಿದ್ದಾರೆ. ಅವ್ರದ್ದು ಸಾಕಷ್ಟು ತಪ್ಪುಗಳಿದ್ದೀವಿ ರೂಲಿಂಗ್ನಲ್ಲಿ. ಸೊ ಅದನ್ನು ಗಮನಿಸಿ ಹೋದ್ರಿಂದ ಅವರು ಈ ಫಲಿತಾಂಶ ಆಗಿದೆ. ಕಾಂಗ್ರೆಸ್ ಫೈಟ್ ಮಾಡಿ ಒಂದು ಸ್ಟೇಟ್ ನ ಗೈನ್ ಮಾಡಕ್ ಆಗ್ತಾ ಇಲ್ಲ. ಬಿಜೆಪಿ ಅವರು ವೆಸ್ಟ್ ಬೆಂಗಾಲ್ ಫೈಟ್ ಮಾಡಿದ್ರು, ಒಡಿಸ್ಸಾದಲ್ಲೂ ಫೈಟ್ ಮಾಡಿ ಗವರ್ನಮೆಂಟ್ ಮಾಡಿದ್ರು. ಕಾಂಗ್ರೆಸ್ ಆಗಿ ಇಂಡಿವಿಜುವಲ್ ಫೈಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂತ ಮಾಡಬೇಕು, ಅದೇ ಮಾಡ್ಬೇಕು, ನಾವು ಅದೇ ಮಾಡಬೇಕು. 5 ವರ್ಷದ ಎಲೆಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ಅವರು. ನಾವು ಅದನ್ನು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ನಮ್ಮ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತೈತೆ ಚುನಾವಣೆ, ಬಂದು ಹತ್ತಿರ ಮಾಡ್ತೀವಿ. ಅವರು ಈಗ ಸೋತ್ರು ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಆ ರೀತಿ ನಾವು ಸ್ವಲ್ಪ ಭಾಳಷ್ಟು ಅಡಾಪ್ಟ್ ಮಾಡ್ಕೋಬೇಕು. ಬೇರೆ ಪಕ್ಷದಲ್ಲಿರುವಂಥ ಚುನಾವಣೆ ಹೆಂಗೆ ಮಾಡ್ತಾರೆ ಬೇರೆ ಸ್ಟೇಟ್ನಲ್ಲಿ ಬೇರೆ ಪಕ್ಷಗಳು, ಅದನ್ನು ನಾವು ಕಲಿಬೇಕು. ನಮ್ಮ ಕಾರ್ಯಕರ್ತನ ಆ್ಯಕ್ಟಿವ್ ಮಾಡಬೇಕು. ಅವ್ರಿಗೆ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ, ಅದಕ್ಕೆ ನಮ್ಮ ಪಾರ್ಟಿ ಹೋರಾಟ ಮಾಡ್ತಿದೆ, ಸೆಕ್ಯುಲರ್ ಅಂದರೆ ಏನು, BJP ಅವ್ರದ್ದು ಏನು, ಅವ್ರದ್ದು ಯಾವ ಬೇಸ್ ಮ್ಯಾಗ ಓಡ್ತಾ ಹೋಗ್ತಾರೆ. ಸೊ ಅದೆಲ್ಲ ನಾವೆಲ್ಲ ಭಾಳಷ್ಟು ಇನ್ನು ಕನ್ವಿನ್ಸ್ ಮಾಡಿ ನಮ್ಮ ಕಾರ್ಯಕರ್ತನ ಗಟ್ಟಿಯಾಗಿ ಮಾಡಬೇಕು ನಾವು. ಅವ್ರಿಗೆ ಸುಲಭ ಆಗುತ್ತೆ ಚುನಾವಣೆಗಳಲ್ಲಿ. 12 ವರ್ಷದಿಂದ ಅದನ್ನೇ ಹೇಳ್ತಾನೆ ಇದ್ದಿಲ್ಲ ಸರ್, ಕಲ್ತಿದ್ದೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾಲ ಬರಬೇಕಲ್ಲ. ಯಾಕಂದ್ರೆ ನಿಮ್ಮ ನಾಯಕರು ಚುನಾವಣೆ ಘೋಷಣೆ ಆಗಿ 2ನೇ ಹಂತ ಚುನಾವಣೆ ಇರ್ಬೇಕಾದ್ರೆ ರಿಪೋರ್ಟ್ ಬಿಡ್ತಾರೆ ಸರ್. ಫಾರಿನ್ಗೋ ಇಲ್ಲ ಇಲ್ಲಿ ಯಾವ್ದೋ ಲೋಕಲ್, ಅವ್ರಿಗೂ ಚುನಾವಣೆಗೂ ಸಂಬಂಧನೇ ಇರಲ್ಲ ರಾಹುಲ್ ಗಾಂಧಿ ಅವರಿಗೆ. ಇಲ್ಲ, ಅದ್ರ ಬಗ್ಗೆ ಟೂರ್ಗೆ ಹೋಗ್ಲಿಕ್ಕೆ ರಡ್ಲಿಕ್ಕೆ ಅದೇ ಏನು ಸಂಬಂಧ ಇಲ್ಲ, ರೆಸ್ಟ್ರಿಕ್ಷನ್ ಯಾವುದು, ಅದಕ್ಕೆ ಏನು ಸಂಬಂಧ ಬರೋಲ್ಲ. ಚುನಾವಣೆ 24% ಪಾಲಿಟಿಕ್ಸ್ ಅಲ್ವಾ ಸರ್, ರಾಜಕಾರಣ. ಅದನ್ನ ಮಾಡೋ ಟೀಮ್ ತಯಾರು ಇವ್ರು ಆಗ್ಬೇಕಿಲ್ಲ, ಅವರು ಕ್ಯಾಪ್ಟನ್. ಅವರೆಲ್ಲರೂ ಹೋಗ್ಲಿ, ನಾವು ರೆಡಿ ಆಗ್ಬೇಕಲ್ಲ. ಕಮಾಂಡ್ರು, ಲೆಫ್ಟಿನೆಂಟ್ ಕರ್ನಲ್ ಇವರೆಲ್ಲ ರೆಡಿ ಆಗ್ಬೇಕಲ್ಲ. ಇವರು ಸೈನಿಕರು ಇವ್ರು ತಯಾರಾಗಬೇಕಲ್ಲ. ಇವ್ರು ಗಟ್ಟಿ ಆದರೆ ಪಕ್ಷ ಗಟ್ಟಿಲ್ಲ, ಇವ್ರು ಬಂದು ಗಟ್ಟಿ ಆಗ್ಬೇಕು ನಮ್ಮ ಸೈನಿಕರೆಲ್ಲ. ಸೈನಿಕರಿಗೆ 3 ವರ್ಷ ಆದ್ರೆ ಏನು ಕೆಲಸ ಸೈನಿಕರು ಪಾಪ ಗೆಲ್ಸಿದ್ರು, ನಿರ್ದೇಶಕರನ್ನೇ ಮಾಡಿಲ್ಲ, ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ವರ್ಷ ಕಾರ್ಯಕರ್ತರು 3 ವರ್ಷ ಆಯ್ತು, ನಮ್ಗೆ ಏನು ಅಧಿಕಾರ ಕೊಡಲಿಲ್ಲ ಕಾರ್ಯಕರ್ತರಿಗೆ. ಅದನ್ನೇ ಈಗ ನಾವು ಮತ್ತೆ ಬಗೆಹರಿಸುವಂತ ಏನು ಹೇಳ್ತೀವಿ, ಹೋಗಿ ಡೆಲ್ಲಿಗೆ ಇನ್ಕ್ಲೂಡಿಂಗ್ ಅದು ಒಂದು ನೀವು ಸಪ್ರೇಟ್ ಕೇಳ್ತೀರ, ಸಪ್ರೇಟ್ ಇಲ್ಲ, ಪ್ಯಾಕೇಜ್ನಲ್ಲೂ ಇದೆ ಅದು. ಅದು ನೀವು ಹೇಳಿದ್ದ ನಾವು ಈಗ 20 ಸಲ ನಾನು ಹೇಳಿದ್ದು, ಬೇರೆಯವ್ರು ಹೇಳಿದಾರೆ, ಇದನ್ನೇ ಹೇಳ್ತಿದ್ವಿ. ಗೊಂದಲ ಬಗೆಹರಿಸಿದ್ರೆ ಇದೇ ಗೊಂದಲ. ಮಂತ್ರಿ ಮಂಡಳ ಬಂತು, ಡೈರೆಕ್ಟರ್ ಬಂತು, ಮತ್ತೇನೋ ಚೇರ್ಮನ್ ಬಂತು, ಮತ್ತೆಲ್ಲ ಬಂತು. ಅದರಲ್ಲಿ ಕಾಂಗ್ರೆಸ್ನ ಸರ್ವ ಸಮಸ್ಯೆಗೂ ದೆಹಲಿಯ ಪರಿಹಾರ, ಸಂಬಂಧ ಪರಿಹಾರ ಅವರೇ ಮತ್ತೆ ಪರಿಹಾರ ಮತ್ತೆ ಯಾರು ಮಾಡೋರು? ಆದಷ್ಟು ಬೇಗ ನಮ್ಮ ಕಡೆ ನೋಡ್ಬೇಕಷ್ಟೇ. ಈಗ ಅವರು ಬೇಗ ಅಲ್ಲಿ ನೋಡಿದ್ರೆ ನಿಮ್ ಕಡೆ ನೋಡ್ದಂಗೆ, ಕಲ್ಯಾಣ ಕಡೆ ನೋಡೋದು ನಿಮ್ ಕಡೆ ನೋಡ್ದಂಗೆ. PCC ಅಧ್ಯಕ್ಷ ಆಗ್ಬೇಕು. ಎಲ್ಲ ಬಗೆಹರಿಸಬೇಕು. PCC ಪ್ರೆಸಿಡೆಂಟ್ ಆಗಬೇಕು, 22 CM ಆಗಬೇಕು, 27 ಓಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.